ಬಾಬು ಕೂಡ ಸ್ಥಳದಲ್ಲೇ ಇದ್ದು ಅಲ್ಲಿನ ಕೆಲವು ರಹಸ್ಯ ಸ್ಥಳಗಳನ್ನ ಈಗ ತಲುಪಿದ್ದಾರೆ. ನಾಗೇಂದ್ರ ಬಾಬು ಇವತ್ತು ಉತ್ಖನನ ಆಗುವಂತ 13ನೇ ಸ್ಪಾಟ್ ಇದೆಯಲ್ಲ, ಮಾರ್ಕ್ ಮಾಡಿರುವಂತಹ 13ನೇ ಸ್ಪಾಟ್ ನಲ್ಲಿ ನಾಗೇಂದ್ರ ಬಾಬು ಇದ್ದಾರೆ. ನಾಗೇಂದ್ರ ಬಾಬು 13ನೇ ಸ್ಪಾಟ್ ನಲ್ಲಿ ಭದ್ರತೆ ಹೇಗಿದೆ, ಯಾವ್ಯಾವ ಪೊಲೀಸರಿದ್ದಾರೆ, ಹಾಗೆ ಎಷ್ಟು ಗಂಟೆಗೆ ಅಲ್ಲಿ ಉತ್ಖನನ ಆರಂಭ ಆಗುತ್ತೆ, ಅಲ್ಲಿ ಎಷ್ಟು ಕುತೂಹಲ ಇದೆ, ಉತ್ಖನನದಲ್ಲಿ ಏನಾದರೂ ಕಳೆಬರಹ ಸಿಗುತ್ತೆ ಅನ್ನೋದ್ರ ಬಗ್ಗೆ. ನಾಗೇಂದ್ರ ಬಾಬು, ಗೋ ಹೆಡ್. ರಂಜಿತ್, ನೋಡಿ, ಪ್ರಮುಖವಾಗಿ ನಾನೀಗ 13ನೇ ಪಾಯಿಂಟ್ ನ ಬಳಿ ಇದ್ದೀನಿ. ನನ್ನ ಬಲಬದಿಯಲ್ಲೇ ನಾವು ಗಮನಿಸಬಹುದು 13ನೇ ಪಾಯಿಂಟ್ ಇದೆ. ಈ 13ನೇ ಪಾಯಿಂಟ್ ಅನ್ನ ತಲುಪೋದಕ್ಕೆ ಮೊದಲಿಗೆ ಎಸ್ಐಟಿ ತನಿಖಾ ತಂಡ 11ನೇ ಪಾಯಿಂಟ್ ಅನ್ನ ಉತ್ಖನನ ಮಾಡಬೇಕು. ಆ ಬಳಿಕ 12ನೇ ಪಾಯಿಂಟ್ ನಲ್ಲಿ ಉತ್ಖನನವನ್ನ ಮಾಡಬೇಕು. ಅಲ್ಲಿ ಆದ ಬಳಿಕ ಈ 13ನೇ ಪಾಯಿಂಟ್ ನ ಬಳಿ ಬರ್ತಾರೆ. ಈಗ ದೂರುದಾರ ತೋರಿಸಿರುವಂತಹ ಪಾಯಿಂಟ್ ಗಳ ಪೈಕಿ ಇದು ಕಟ್ಟ ಕಡೆಯ ಪಾಯಿಂಟ್ 13ನೇ ಪಾಯಿಂಟ್. ಈಗ ಆಲ್ರೆಡಿ 10 ಪಾಯಿಂಟ್ ಗಳಲ್ಲಿ ಉತ್ಖನನ ಕಾರ್ಯ ಮುಕ್ತಾಯ ಆಗಿದೆ. ಅದರಲ್ಲಿ ಕೇವಲ 6ನೇ ಪಾಯಿಂಟ್ ಅಲ್ಲಿ ಮಾತ್ರ ಒಂದು ಅಸ್ಥಿ ಸಿಕ್ಕಿದೆ ಅನ್ನುವ ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಹೇಳಿ ಅದನ್ನ ಲ್ಯಾಬ್ಗೆ ಕಳಿಸಿಕೊಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಅದರ ವರದಿಗೆ ಇನ್ನು ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಇದರನ್ನ ಹೊರತುಪಡಿಸಿ 9 ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯಾದಂತಹ ಕುರುಗಳು ಕಳೆಬರಹ ಸಿಕ್ಕಿಲ್ಲ. 13ನೇ ಪಾಯಿಂಟ್ ಅಲ್ಲಿ ನಾನು ಸಾಕಷ್ಟು ಶವಗಳನ್ನ ಹೋತಿಟ್ಟಿದ್ದೀನಿ ಅಂತೇಳಿ ದೂರುದಾರ ಈಗ ಆಲ್ರೆಡಿ ಒಂದು ಮಾಹಿತಿಯನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲರ ಚಿತ್ತ ನೆಟ್ಟಿರುವಂತದ್ದು 11, 12 ಹೊರತುಪಡಿಸಿದ್ರೆ 13ನೇ ಪಾಯಿಂಟ್ ನ ಬಳಿ. ಹಾಗಾಗಿ 13ನೇ ಪಾಯಿಂಟ್ ನ ಬಳಿ ಬಂದಾಗ ಇಲ್ಲಿ ಉತ್ಖನನ ಆರಂಭ ಆದಾಗ ಇಲ್ಲಿ ಏನಾದ್ರೂ ಸಿಗುತ್ತಾ ಅನ್ನುವ ಕುತೂಹಲ ಒಂದು ಕಡೆ ಆಗಿದ್ರೆ, ಮತ್ತೊಂದು ಕಡೆ ಇಲ್ಲಿ ಏನು ಸಿಗದೆ ಹೋದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಗೊಂದಲಗಳು ಕೂಡ ಇಲ್ಲಿ ಒಂದು ಕಡೆ ದೂರುದಾರಲ್ಲಿ ಕಾಡ್ತಾ ಇರಬಹುದು ಅಂತ ಕೂಡ ನಂಗೆ ಅನಿಸ್ತಾ ಇದೆ. ನೋಡಿ, ಇಲ್ಲಿ ಪೊಲೀಸರು ಡೇ ಅಂಡ್ ನೈಟ್ ಇಲ್ಲಿ ಸೆಕ್ಯೂರಿಟಿಗಾಗಿ, ಭದ್ರತೆಗಾಗಿ ನಿಯೋಜನೆ ಮಾಡಿದ್ದಾರೆ. ಒಂದು ಪಟ್ಟಿಯನ್ನ ಕೂಡ ಹಾಕಿ ಆ ಜಾಗಕ್ಕೆ ಲಾಕ್ ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ. ಯಾರು ಕೂಡ ಆ ಜಾಗಕ್ಕೆ ತೆರಳದಂತೆ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನ ಕೂಡ ತಗೊಂಡಿದ್ದಾರೆ. ರಂಜಿತ್, ನೋಡಿ, ಇಲ್ಲಿ ಒಂದು ವಿಚಾರ ಅಂತಂದ್ರೆ ಒಂದಷ್ಟು ಪಾಯಿಂಟ್ ಗಳನ್ನ ಅರಣ್ಯ ಪ್ರದೇಶದಲ್ಲಿ ತೋರಿಸಿದ್ರೆ, ಇನ್ನೊಂದಷ್ಟು ಪಾಯಿಂಟ್ ಗಳನ್ನ ಪ್ರಮುಖವಾದಂತಹ ಮೇನ್ ರಸ್ತೆಯ ಪಕ್ಕದಲ್ಲೇ ತೋರಿಸಿರುವಂತಹ ಹಿನ್ನೆಲೆಯಲ್ಲಿ ಈ 13ನೇ ಪಾಯಿಂಟ್ ಏನಿದೆಯಲ್ಲ, ಈ 13ನೇ ಪಾಯಿಂಟ್ ನ ಮುಂಭಾಗದಲ್ಲೇ ಒಂದು ಮನೆ ಕೂಡ ಇದೆ. ಆ ಮನೆಯವರನ್ನ ನಾನು ಮಾತಾಡಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತೀನಿ. ಸಾರ್ವಜನಿಕ ರಸ್ತೆ ಈಗ ನಾನು ಬೆಳಗ್ಗಿಂದ ಕೂಡ ಗಮನಿಸಿದ ಸಾಕಷ್ಟು ಜನ ಇಲ್ಲಿ ಓಡಾಡ್ತಾ ಇದ್ದಾರೆ. ಪ್ರತಿನಿತ್ಯ ಕೂಡ ಓಡಾಡಂತೆ ಇವರು ಓಡಾಡ್ತಾ ಇರುವಂತದ್ದು. ಇಲ್ಲಿ ಆ ಪಾಯಿಂಟ್ ನ ಮಾರ್ಕ್ ಮಾಡಿರುವಂತ ಎದುರು ಬದಿಯಲ್ಲೇ ಒಂದು ಮನೆ ಕೂಡ ಇದೆ. ಆ ಮನೆ ಒಳಗಡೆ ಹೋಗ್ತಾ ಇದ್ದೀನಿ, ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ರಂಜಿತ್ ನಾನು ಮಾಡ್ತೀನಿ. ನೋಡಿ, ಇದು ಅರಣ್ಯ ಪ್ರದೇಶ ಅಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸರ್, ಯಾರಿದ್ದಾರೆ ದೊಡ್ಡವರು? ಒಂದು ನಿಮಿಷ ಬನ್ನಿ. ಈಗ ಒಬ್ರು ಬರ್ತಿದ್ದಾರೆ, ಎದುರುಗಡೆ ಮನೆಯಲ್ಲೇ ಇದ್ದಾರೆ. ನೋಡಿ, ಆ ಪಾಯಿಂಟ್ ನಿಂದ ನಾನು 2 ಹೆಜ್ಜೆ ಅಂದ್ರೆ ಒಂದು ರಸ್ತೆ ಮುಂಭಾಗದಲ್ಲೇ ಒಂದು ಮನೆ ಇದೆ. ಈ ಮನೆಯವರು ಎಷ್ಟು ವರ್ಷದಿಂದ ಇಲ್ಲಿದ್ರು, ಈ ರಸ್ತೆ ಯಾವಾಗ ಇತ್ತು, ಅವರನ್ನ ನಾನು ಪ್ರಶ್ನೆ ಮಾಡ್ತೀನಿ. ಇಲ್ಲಿನ ಸ್ಥಳೀಯರು ಇವರು. ಸರ್, ಒಂದು ನಿಮಿಷ. 13ನೇ ಪಾಯಿಂಟ್ ನ ಮುಂಭಾಗದಲ್ಲೇ ಇರುವಂತಹ ಮನೆ. ಸರ್, ನಮಸ್ತೆ. ಎಷ್ಟು ವರ್ಷದಿಂದ ನೀವು ಇರೋದಿಲ್ಲಿ? ನಾವು ಸುಮಾರು ಒಂದು 40 ವರ್ಷದಿಂದ ಇದೀವಿ. ಹೌದಾ? ಇಲ್ಲಿ 13ನೇ ಪಾಯಿಂಟ್ ನಿಮ್ಮ ಮನೆ ಮುಂದೆನೆ ಇದೆ. ನಿಮ್ಮ ಮನೆ ಗೇಟ್ ನ ಮುಂಭಾಗದಲ್ಲೇ ತೋರಿಸಿರೋದು. ನಿಮ್ಗೆ ಭಯ ಆಗ್ಲಿಲ್ವಾ? ಈ ತರದ್ದು ನಮ್ಮ ಮನೆ ಮುಂದೆನೆ ನಡೆದಿದೆ ಅಂತ ಹೇಳಿ ಈಗ ಆರೋಪ ಕೇಳಿ ಬಂದಿದೆಯಲ್ಲ. ಅವ್ರು ಎಷ್ಟೊತ್ತು ಹಾಕಿದ್ದಾರೆ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ಅಲ್ಲ. ಎಷ್ಟೊತ್ತಿಗೆ ಹಾಕಿದ್ದಾರೆ ಅಂತ ಹೇಳಿ, ಹಾಕಿದಾರ ಇಲ್ವಾ ಅಂತ ಹೇಳಿ ನಮ್ಗೆ ಗೊತ್ತಿದ್ಯಾ? ಸುಮ್ನೆ ಅಪವಾದ ಮಾಡ್ತಿದ್ದಾರೆ ಈ ಕ್ಷೇತ್ರಕ್ಕೋಸ್ಕರ. ಹಾಗಾಗಿ ನಾವೇನು ನೋಡಿಲ್ಲ ಅದನ್ನ, ಹಾಕಿದಿರೋದನ್ನ ಅಷ್ಟೇ. ಆತ ಹೇಳಿದಾನೆ, ಯಾರು ಇಲ್ದ್ರ ಸಮಯದಲ್ಲಿ ಬಂದು ಆತ ಹಾಕಿ ಹೋಗಿದ್ದಾನೆ ಅಂತೇಳಿ. ಈಗ ಇದೇ ಪಾಯಿಂಟ್ ಅನ್ನು ನಿಮ್ಮ ಮನೆಯ ಎದುರುಗಡೆನೆ ತೋರಿಸಿರುವಂತ ಹಿನ್ನೆಲೆಯಲ್ಲಿ ಈಗ ಇಲ್ಲಿ ಹಾಕಿದ್ದೀನಿ, ಹೂತಿಟ್ಟಿದ್ದೀನಿ ಅಂತ ಹೇಳಿದ ಬಳಿಕ ನಿಮ್ಗೆ ಏನ್ ಅನಿಸ್ತು? ನಿಮ್ಗೆ ಗೊತ್ತಾದಾಗ ನಮ್ಮ ಮನೆ ಮುಂದೆನೆ ಈ ತರ ಆಗಿದೆಯಲ್ಲ ಅಂತೇಳಿ ಆಶ್ಚರ್ಯ ಆಗತ್ತೆ ನಮಗೆ. ಈ ತರ ಹಾಕಿದ್ದಾನೆ ಅಂತೇಳಿ. ಅವನು ಎಲ್ಲ ಮಲಗಿದ ಟೈಮಲ್ಲಿ ಹಾಕ್ತಾನೆ ಅಲ್ಲಿ ಬಂದು. ಎಷ್ಟೊತ್ತಿಗೆ ಹಾಕಿದ್ದೇನೆ ಅಂತೇಳಿ ನಮ್ಗೆ ಗೊತ್ತಾಗಲ್ಲ. ನಾವು ಇಲ್ಲಿ 10 ಗಂಟೆಗೆ ಮಲಗಿದ್ರೆ ಬೆಳಿಗ್ಗೆ 5 ಗಂಟೆಗೆ ಹೇಳ್ತೀವಿ. ಇಲ್ಲಿ ಸಾಧ್ಯನಾ ಅಂದ್ರೆ ಅಷ್ಟು ಟೈಮ್ ತಗೊಂಡು ಆ ಗುಂಡಿಯನ್ನ ಹಗ್ದು ಅಲ್ಲಿ ಊತಾಕಿ ಮತ್ತೆ ಗುಂಡಿಯನ್ನ ಮುಚ್ಚುವಷ್ಟು ಟೈಮ್ ಇರುತ್ತಾ? ಇಲ್ಲಿ ಜನ ಯಾರು ಓಡಾಡೋದಿಲ್ವಾ ಈ ರಸ್ತೆಯಲ್ಲಿ? ಓಡಾಡ್ತಾರೆ, ಸುಮಾರು ಜನ ಓಡಾಡ್ತಾರೆ. ಈ ಕಡೆ ಸುಮಾರು ಜನ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಇಲ್ಲಿ ಹಾಕಿಲಿಕ್ಕೆ ಸಾಧ್ಯನೇ ಇಲ್ಲ. ಮೊದಲೆಲ್ಲ ಇಲ್ಲಿ ಕೊಳೆತ ಶವಗಳನ್ನೆಲ್ಲ ಹಾಕ್ತಾ ಇದ್ರು, ಅಲ್ಲಿ ಸೈಡ್ ಎಲ್ಲ ಹಾಕ್ತಾ ಇದ್ರು. ಅವಾಗ ಇವಾಗೆಲ್ಲ ಮಣ್ಣೆಲ್ಲ ಹಾಕಿ ಅದ್ರ ಸುಮಾರು ಇದ್ ಮಾಡಿದ್ದಾರೆ. ಎಲ್ಲಿ ಹಾಕ್ತಿದ್ರು ಕೊಳೆತ ಶವಗಳನ್ನ? ಸೈಡ್ ಎಲ್ಲ ಹಾಕ್ತಿದ್ರು ಮೊದಲು. ಇಲ್ಲೇ ಹಾಕ್ತಾ ಪೊಲೀಸ್ ಎಲ್ಲ ಇನ್ಫಾರ್ಮೇಶನ್ ಇದ್ದೇ ಹಾಕಿದ್ದು. ಅಂದ್ರೆ ಕೊಳ್ತಿತ್ತು, ಅದನ್ನ ಹಾಸ್ಪಿಟ್ಲಿಗೆ ತಗೊಂಡು ಹೋದಾಗ ಆಗದಾಗ ಇಲ್ಲಿ ಕೊಂಡು ಹಾಕ್ತಿತ್ತು. ಮತ್ತೀಗ ನೀವು 13ನೇ ಪಾಯಿಂಟ್ ಇದೆಯಲ್ಲ, ಅಲ್ಲಿ ಏನಾದ್ರು ಹಾಕಿರ್ಬೋದಾ? ಇಲ್ಲ, ಅಲ್ಲಿ ಇಲ್ಲ, ಚಾನ್ಸಸ್ ಇಲ್ಲ. ಅಲ್ಲಿ ಪೊಲೀಸರು ಮುಂಚೆ ಎಲ್ಲ ಹಾಕ್ತಾ ಇದ್ರು. ಮೊದಲು ಇಲ್ಲಿ ಹೊಳೆಯಲ್ಲಿ ಕೊಳೆತ ಶವಗಳೆಲ್ಲ ಇರ್ತಿದ್ವು.
ಒಂದೆರಡು ಸಿಕ್ತಿತ್ತು. ಅದನ್ನೆಲ್ಲ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಸ್ಟೇಷನ್ಗೆಲ್ಲ ತಗೊಂಡು ಪೊಲೀಸ್ ಅವರೇ ಅದನ್ನ ಇದ್ ಮಾಡಿ ಇಲ್ಲೇ ಹಾಕ್ತಾ ಇದ್ರು. ಓಕೆ. ನೋಡಿ ರಂಜಿತ್, ಇದು ಸ್ಥಳೀಯರ ಮಾತು. ಮುಂಚೆ ಪೊಲೀಸರು ಕೊಳೆತ ಶವಗಳನ್ನ ಇದೇ ಒಂದು ಜಾಗದಲ್ಲಿ ಹಾಕ್ತಾ ಇದ್ರು. ಆದ್ರೆ ಈತ ಯಾವ ಸಂದರ್ಭದಲ್ಲಿ ಬಂದು ಹಾಕಿ ಹೋಗಿದ್ದನೋ ಗೊತ್ತಿಲ್ಲ. ಆದ್ರೆ ಈ ವಿಚಾರ ಕೇಳಿ ನಮಗೂ ಕೂಡ ಆಶ್ಚರ್ಯ ಆಗಿದೆ ಅಂತೇಳಿ ಆ ಒಂದು 13ನೇ ಪಾಯಿಂಟ್ ನ ಮುಂಭಾಗದಲ್ಲಿ ಇರುವಂತಹ ಮನೆಯ ನಿವಾಸಿಯವರು ನಮ್ಮ ಜೊತೆ ಈಗ ಮಾತಾಡಿ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ರಂಜಿತ್. ಓಕೆ ನಾಗೇಂದ್ರ ಬಾಬು, ಥ್ಯಾಂಕ್ ಯು. ನಿಮ್ಮೆಲ್ಲ ಮಾಹಿತಿ. ಬಾಬು ಕೂಡ ಸ್ಥಳದಲ್ಲೇ ಇದ್ದು ಅಲ್ಲಿನ ಕೆಲವು ರಹಸ್ಯ ಸ್ಥಳಗಳನ್ನ ಈಗ ತಲುಪಿದ್ದಾರೆ. ನಾಗೇಂದ್ರ ಬಾಬು ಇವತ್ತು ಉತ್ಖನನ ಆಗುವಂತ 13ನೇ ಸ್ಪಾಟ್ ಇದೆಯಲ್ಲ, ಮಾರ್ಕ್ ಮಾಡಿರುವಂತ 13ನೇ ಸ್ಪಾಟ್ ನಲ್ಲಿ ನಾಗೇಂದ್ರ ಬಾಬು ಇದ್ದಾರೆ. ನಾಗೇಂದ್ರ ಬಾಬು 13ನೇ ಸ್ಪಾಟ್ ನಲ್ಲಿ ಭದ್ರತೆ ಹೇಗಿದೆ, ಯಾವ್ಯಾವ ಪೊಲೀಸರಿದ್ದಾರೆ, ಹಾಗೆ ಎಷ್ಟು ಗಂಟೆಗೆ ಅಲ್ಲಿ ಉತ್ಖನನ ಆರಂಭ ಆಗುತ್ತೆ, ಅಲ್ಲಿ ಎಷ್ಟು ಕುತೂಹಲ ಇದೆ, ಉತ್ಖನನದಲ್ಲಿ ಏನಾದ್ರೂ ಕಳೆಬರಹ ಸಿಗುತ್ತೆ ಅನ್ನೋದ್ರ ಬಗ್ಗೆ. ನಾಗೇಂದ್ರ ಬಾಬು, ಗೋ ಹೆಡ್. ರಂಜಿತ್, ನೋಡಿ ಪ್ರಮುಖವಾಗಿ ನಾನೀಗ 13ನೇ ಪಾಯಿಂಟ್ ನ ಬಳಿ ಇದ್ದೀನಿ. ನನ್ನ ಬಲಬದಿಯಲ್ಲೇ ನಾವು ಗಮನಿಸಬಹುದು 13ನೇ ಪಾಯಿಂಟ್ ಇದೆ. ಈ 13ನೇ ಪಾಯಿಂಟ್ ಅನ್ನ ತಲುಪೋದಕ್ಕೆ ಮೊದಲಿಗೆ SIT ತನಿಖಾ ತಂಡ 11ನೇ ಪಾಯಿಂಟ್ ಅನ್ನ ಉತ್ಖನನ ಮಾಡಬೇಕು. ಆ ಬಳಿಕ 12ನೇ ಪಾಯಿಂಟ್ ನಲ್ಲಿ ಉತ್ಖನನವನ್ನ ಮಾಡಬೇಕು. ಅಲ್ಲಿ ಆದ ಬಳಿಕ ಈ 13ನೇ ಪಾಯಿಂಟ್ ನ ಬಳಿ ಬರ್ತಾರೆ. ಈಗ ದೂರುದಾರ ತೋರಿಸಿರುವಂತಹ ಪಾಯಿಂಟ್ ಗಳ ಪೈಕಿ ಇದು ಕಟ್ಟ ಕಡೆಯ ಪಾಯಿಂಟ್ 13ನೇ ಪಾಯಿಂಟ್. ಈಗ ಆಲ್ರೆಡಿ 10 ಪಾಯಿಂಟ್ ಗಳಲ್ಲಿ ಉತ್ಖನನ ಕಾರ್ಯ ಮುಕ್ತಾಯ ಆಗಿದೆ. ಅದರಲ್ಲಿ ಕೇವಲ 6ನೇ ಪಾಯಿಂಟ್ ಅಲ್ಲಿ ಮಾತ್ರ ಒಂದು ಅಸ್ಥಿ ಸಿಕ್ಕಿದೆ ಅನ್ನುವ ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಹೇಳಿ ಅದನ್ನ ಲ್ಯಾಬ್ಗೆ ಕಳಿಸಿಕೊಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಅದರ ವರದಿಗೆ ಇನ್ನು ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಇದರನ್ನ ಹೊರತುಪಡಿಸಿ 9 ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯಾದಂತಹ ಕುರುಗಳು ಕಳೆಬರಹ ಸಿಕ್ಕಿಲ್ಲ. 13ನೇ ಪಾಯಿಂಟ್ ಅಲ್ಲಿ ನಾನು ಸಾಕಷ್ಟು ಶವಗಳನ್ನ ಹೋತಿಟ್ಟಿದ್ದೀನಿ ಅಂತೇಳಿ ದೂರುದಾರ ಈಗ ಆಲ್ರೆಡಿ ಒಂದು ಮಾಹಿತಿಯನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲರ ಚಿತ್ತ ನೆಟ್ಟಿರುವಂತದ್ದು 11, 12 ಹೊರತುಪಡಿಸಿದ್ರೆ 13ನೇ ಪಾಯಿಂಟ್ ನ ಬಳಿ. ಹಾಗಾಗಿ 13ನೇ ಪಾಯಿಂಟ್ ನ ಬಳಿ ಬಂದಾಗ ಇಲ್ಲಿ ಉತ್ಖನನ ಆರಂಭ ಆದಾಗ ಇಲ್ಲಿ ಏನಾದ್ರೂ ಸಿಗುತ್ತಾ ಅನ್ನುವ ಕುತೂಹಲ ಒಂದು ಕಡೆ ಆಗಿದ್ರೆ, ಮತ್ತೊಂದು ಕಡೆ ಇಲ್ಲಿ ಏನು ಸಿಗದೆ ಹೋದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಗೊಂದಲಗಳು ಕೂಡ ಇಲ್ಲಿ ಒಂದು ಕಡೆ ದೂರುದಾರಲ್ಲಿ ಕಾಡ್ತಾ ಇರಬಹುದು ಅಂತ ಕೂಡ ನಂಗೆ ಅನಿಸ್ತಾ ಇದೆ. ನೋಡಿ, ಇಲ್ಲಿ ಪೊಲೀಸರು ಡೇ ಅಂಡ್ ನೈಟ್ ಇಲ್ಲಿ ಸೆಕ್ಯೂರಿಟಿಗಾಗಿ, ಭದ್ರತೆಗಾಗಿ ನಿಯೋಜನೆ ಮಾಡಿದ್ದಾರೆ. ಒಂದು ಪಟ್ಟಿಯನ್ನ ಕೂಡ ಹಾಕಿ ಆ ಜಾಗಕ್ಕೆ ಲಾಕ್ ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ. ಯಾರು ಕೂಡ ಆ ಜಾಗಕ್ಕೆ ತೆರಳದಂತೆ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನ ಕೂಡ ತಗೊಂಡಿದ್ದಾರೆ. ರಂಜಿತ್, ನೋಡಿ ಇಲ್ಲಿ ಒಂದು ವಿಚಾರ ಅಂತಂದ್ರೆ, ಒಂದಷ್ಟು ಪಾಯಿಂಟ್ ಗಳನ್ನ ಅರಣ್ಯ ಪ್ರದೇಶದಲ್ಲಿ ತೋರಿಸಿದ್ರೆ, ಇನ್ನೊಂದಷ್ಟು ಪಾಯಿಂಟ್ ಗಳನ್ನ ಪ್ರಮುಖವಾದಂತಹ ಮೇನ್ ರಸ್ತೆಯ ಪಕ್ಕದಲ್ಲೇ ತೋರಿಸಿರುವಂತಹ ಹಿನ್ನೆಲೆಯಲ್ಲಿ ಈ 13ನೇ ಪಾಯಿಂಟ್ ಏನಿದೆಯಲ್ಲ, ಈ 13ನೇ ಪಾಯಿಂಟ್ ನ ಮುಂಭಾಗದಲ್ಲೇ ಒಂದು ಮನೆ ಕೂಡ ಇದೆ. ಆ ಮನೆಯವರನ್ನ ನಾನು ಮಾತಾಡಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತೀನಿ. ಸಾರ್ವಜನಿಕ ರಸ್ತೆ ಈಗ ನಾನು ಬೆಳಗ್ಗಿಂದ ಕೂಡ ಗಮನಿಸಿದ ಸಾಕಷ್ಟು ಜನ ಇಲ್ಲಿ ಓಡಾಡ್ತಾ ಇದ್ದಾರೆ. ಪ್ರತಿನಿತ್ಯ ಕೂಡ ಓಡಾಡಂತೆ ಇವರು ಓಡಾಡ್ತಾ ಇರುವಂತದ್ದು. ಇಲ್ಲಿ ಆ ಪಾಯಿಂಟ್ ನ ಮಾರ್ಕ್ ಮಾಡಿರುವಂತ ಎದುರು ಬದಿಯಲ್ಲೇ ಒಂದು ಮನೆ ಕೂಡ ಇದೆ. ಆ ಮನೆ ಒಳಗಡೆ ಹೋಗ್ತಾ ಇದ್ದೀನಿ, ಅವರನ್ನ